ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರಿಸ್ಥಿತಿಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಆ್ಯಂಡ್ ಗೈಸ್, ನಿಮ್ಗೆ ಏನಾದರೂ ಸ್ಪೆಲ್ಸ್, ಮಂತ್ರ, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ಸ್ ಆ್ಯಂಡ್ ಸ್ವಿಚ್ ವರ್ಡ್ಸ್, ಏಂಜಲ್ ನಂಬರ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ, ರೇಖಿ ರಿಲೇಟೆಡ್ ವಿಚಾರಗಳ ಬಗ್ಗೆ ತಿಳ್ಕೋಬೇಕು, ಆ ಟಾಪಿಕ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಒಂದು ಹೊಸ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ಗೆ ನಿಮ್ಮ ಸಪೋರ್ಟ್ ಹೇಗೆ ಸಿಕ್ತೋ ಆ ಒಂದು ಚಾನಲ್ಗೂ ನಿಮ್ಮ ಸಪೋರ್ಟ್ ಹಾಗೆ ಇರಲಿ ಅಂತ ಆಶಿಸ್ತಾ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ನ ನೀವು ಕ್ಲಿಕ್ ಮಾಡಿ ನಮ್ಮ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಿಮಗೆ ಲಾಟ್ ಆಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ ಬಗ್ಗೆ, ಇನ್ನು ಡೀಪರ್ ಕನೆಕ್ಷನ್ ಬಗ್ಗೆ ಆ ಒಂದು ಚಾನಲಲ್ಲಿ ಡಿಸ್ಕಷನ್ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಥರದ ಒಂದು ಟಾಪಿಕ್ ಮೇಲೆ ನೀವು ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಸದಾ ನಮಗೆ ಇರಲಿ. ಇನ್ನಷ್ಟು ನಿಮಗೆ ಒಳ್ಳೆ ಒಂದು ಸರ್ವಿಸ್ಗಳನ್ನ ನಾವು ತೊಗೊಂಬರ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಗೈಸ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ನಿಮ್ಮ ಕರೆಂಟ್ ಸಿಚುವೇಶನ್ಸ್ ಏನಿದೆ ಅದಕ್ಕೆ ಯೂನಿವರ್ಸ್ ಏನು ಗೈಡೆನ್ಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ನೋಡೋಣ. ಓಕೆ, ಫಸ್ಟ್ ನಿಮ್ಮ ಶಾಡೋ ಕಾರ್ಡ್ ಏನ್ ಹೇಳುತ್ತೆ, ನಿಮ್ಮ ಕರೆಂಟ್ ಎನರ್ಜೀಸ್ ಏನಿದೆ ಅಂಡ್ ವಾಟ್ ಯು ಆರ್ ಆಕ್ಚುಲಿ ಫೀಲಿಂಗ್. ಪ್ಲೀಸ್ ಕೃಷ್ಣ, ಹೆಲ್ಪ್ ಮಿ ಟು ಗೈಡ್. ಓಕೆ, Eight of Swords, Seven of Pentacles, okay, Ten of Cups, the High Priestess, the Sun. Okay, oh wow. ಅಸ್ಪದಿಕ ನಿಮ್ಮ ಕರೆಂಟ್ ಎನರ್ಜೀಸ್ ನೋಡೋದಾದ್ರೆ, ಲೈಕ್ ನಿಮ್ಮ ಒಂದು ಥಾಟ್ಸ್ ಏನಿದೆ ತುಂಬಾ ನೆಗೆಟಿವ್ ಇದೆ ಅಂತ ಹೇಳಬಹುದು. ನಿಮ್ಮ ಎನ್ವಿರಾನ್ಮೆಂಟ್, ನೀವಿರುವಂತ ಜಾಗ ಅಷ್ಟು ಕ್ಲೆನ್ಸ್ ಆಗಿಲ್ಲ, ಅಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ಇಂದ ಕೂಡಿಲ್ಲ ಅಂತ ಹೇಳಬಹುದು. ತುಂಬಾನೇ ಕ್ಲಟರ್ ಆಗಿದೆ ನಿಮ್ಮ ಮೈಂಡ್ ಅಂಡ್ ನೀವು ಮಾಡ್ತಿರುವಂತ ಕೆಲಸ ಕೂಡ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಬಹುದು. ಫಾಲೋ ಯುವರ್ ಪ್ಯಾಷನ್. ಓಕೆ, ಇಲ್ಲಿ ಕರೆಂಟ್ಲಿ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ಹ್ಯಾಪಿಯಾಗಿಲ್ಲ. ಬಿಕಾಸ್ ನೀವು ಏನ್ ಅನ್ಕೊಂಡಿದ್ದೀರಾ ಆ ಒಂದು ಕೆರಿಯರ್ನ ನೀವು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ಅಂಡ್ ಸಮ್ವೇರ್ ನೀವು ನನ್ನ ರಿಲೇಶನ್ಶಿಪ್ ಸರಿ ಹೋಗ್ತಾ ಇಲ್ಲ, ನನ್ನ ಹೆಲ್ತ್ ಸರಿ ಹೋಗ್ತಾ ಇಲ್ಲ, ನನ್ನ ಕೆಲಸ ಸರಿ ಹೋಗ್ತಾ ಇಲ್ಲ ಅಂತ ನೀವು ತುಂಬಾ ಸ್ಟಕ್ ಆಗಿದ್ದೀರಾ ಅಂತ ಹೇಳ್ಬಹುದು. ಬಿಕಾಸ್ ನಾನು ಆಸೆ ಪಟ್ಟಿದ್ದೆ ಒಂದು, ನಾನು ಮಾಡ್ತಿರೋದೇ ಇನ್ನೊಂದು. ನೀವು ಏನೋ ಒಂದು ಟೀಚಿಂಗ್ ಫೀಲ್ಡು ಅಥವಾ ಹೀಲಿಂಗ್ ಮೊಡಾಲಿಟಿ, ಸ್ಪಿರಿಚುವಾಲಿಟಿ ಅಥವಾ ಬೇರೆದವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಥರ ನಿಮಗೆ ಕನಸಿದೆ. ಬಟ್ ನೀವು ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ ಸಿಚುವೇಶನ್ಗೋಸ್ಕರ ಬೇರೆ ಒಂದು ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಮೈಟ್ ಬಿ ನಿಮಗೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ಸ್ಟಿಲ್ ನೀವು ಕೆಲಸದಲ್ಲಿ ಸಿಚುವೇಶನ್ಸ್ ಗೋಸ್ಕರ, ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ನೀವು ಬೇರೆ ಒಂದು ಕೆಲಸನ ಆಯ್ಕೆ ಮಾಡ್ಕೊಂಡಿರುವಂಥದ್ದು, ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಈಗಷ್ಟೇ ನೀವು ಹೊರಗೆ ಬಂದಿರುವಂಥದ್ದು. ಬಟ್ ಆ ಒಂದು ಟ್ರಾಮಾ ಏನ್ ಕಾಸ್ ಆಗಿತ್ತು ಆ ಒಂದು ರಿಲೇಶನ್ಶಿಪ್ ಅಲ್ಲಿ, ಅದರಿಂದ ನಿಮ್ಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಮೈಟ್ ಬಿ ಫ್ಯಾಮಿಲಿ ಟಾಕ್ಸಿಕ್ ಇತ್ತು ಅಂತ ಹೇಳ್ಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಎನ್ವಿರಾನ್ಮೆಂಟ್, ನೀವು ಚಿಕ್ಕ ವಯಸ್ಸಿಂದನೂ ಒಂದು ಟ್ರಾಮಾ ತುಂಬಾನೇ ಅನ್ಹರ್ಡ್, ಅಥವಾ ನನಗೆ ಯಾರು ಪ್ರೀತಿ ತೋರಿಸೋದಿಲ್ಲ, ಅಥವಾ ನನ್ನ ಜೊತೆ ಯಾರೂ ಇಲ್ಲ, ಅಥವಾ ನಾನು ಇಷ್ಟಪಟ್ಟಿರೋದು ಯಾವುದು ಸಿಗ್ತಾ ಇಲ್ಲ, ಕೆಲಸ ಆಗಲಿ, ಪ್ರೀತಿ ಆಗಲಿ, ಕೆರಿಯರ್ ಆಗಲಿ, ಯಾವುದು ನಾನು ಅನ್ಕೊಂಡಿರೋ ರೀತಿ ಇಲ್ಲ, ನಾನು ಯಾಕೆ ಹಿಂಗಾಗಿದ್ದೀನಿ, ವೈ ಐ ಆಮ್ ಫೀಲಿಂಗ್ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಸಮ್ವೇರ್ ನೀವು ನಿಮ್ಮ ಪಾರ್ಟ್ನರ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ನೀವು ಯೂನಿವರ್ಸ್ನ ಕ್ವಶನ್ ಮಾಡ್ತಾ ಇದ್ದೀರಾ, ಯಾಕೆ ನನಗೆ ಈ ಥರ ಕಷ್ಟ ಕೊಡ್ತಾ ಇದೆಯಾ, ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ, ನಾನು ಏನು ಮಾಡಿದ್ದೀನಿ ಅಂತ ನೀವು ಅನ್ಕೊಳ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ.
ಬಟ್ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು ಲೆಟ್ ಗೋ ದ ಎನರ್ಜೀಸ್. ನಿಮ್ಮ ಒಂದು ಎನ್ವಿರಾನ್ಮೆಂಟ್ ಏನಿದೆ ಅದನ್ನು ನೀವು ಲೆಟ್ ಗೋ ಮಾಡಿ, ಸ್ವಲ್ಪ ದಿನ ಆಚೆ ಹೋಗಿ ಬನ್ನಿ. ಆ್ಯಂಡ್ ಆ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ, ಡಿಕ್ಲಟರ್ ಯುವರ್ ಥಾಟ್ಸ್. ಓಕೆ, ಜರ್ನಲಿಂಗ್ ಮಾಡಿ ಆ ಒಂದು ಥಾಟ್ಸ್ಗಳನ್ನ ನೀವು ಡಿಕ್ಲಟರ್ ಮಾಡಿ. ಆ್ಯಂಡ್ ಈಗ ಕರೆಂಟ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಫಾಲೋ ಮಾಡ್ತಾ ಮಾಡ್ತಾ ಆ ಒಂದು ಕೆಲಸ ಮಾಡ್ತಾ ಮಾಡ್ತಾ ಹೊಸ ಪ್ರಾಜೆಕ್ಟ್ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಮ ಪ್ಯಾಷನ್, ನಿಮ್ಮ ಸ್ಕಿಲ್ಸ್ನ ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿ. ಸೊ ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕೆಲವರು ಟ್ಯಾರೋ ಕೂಡ ಕಲಿಬೇಕು ಅಂದ್ಕೊಳ್ತಾ ಇದ್ದೀರಾ. ಟ್ಯಾರೋ ಮಾಡಲಿಟೀಸ್, ರೇಖಿ ಅಥವಾ ಒಂದು ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ, ಅಥವಾ ಲೈಫ್ ಕೋಚ್ ಆಗಬೇಕು, ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು. ಸೊ ಈ ರೀತಿ ಒಂದಷ್ಟು ಡ್ರೀಮ್ಸ್ಗಳು ನಿಮ್ಗೆ ಇದೆ ಅಂತ ಅಂದರೆ ಓಕೆ, ಸೊ ಲರ್ನ್ ಸ್ಕಿಲ್ಸ್, ಅದರ ರಿಲೇಟೆಡ್ ಸ್ಕಿಲ್ಸ್ನ ನೀವು ಕಲೀರಿ. ಆ್ಯಂಡ್ ನಿಮ್ಮ ಮುಂದೆ ಒಂದು ಗೋಡೆ ಅನ್ನೋದನ್ನು ನೀವು ಕಟ್ಕೊಂಡಿದ್ದೀರ. ನನ್ನ ಲೈಫ್ ಇಷ್ಟೇ, ಆ ಒಂದು ಬೌಂಡ್ರಿ ಏನಿದೆ ಅಷ್ಟೇ. ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಓಕೆ, ನನ್ನ ಪ್ರಪಂಚ ಇಷ್ಟೇ, ನಾನು ಇಷ್ಟೇ ಮಾಡೋಕ್ಕಾಗೋದು ಅಂತ ನೀವು ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದೀರಾ. ದಟ್ ನಾನು ಅನ್ಕೊಂಡಿರೋದು ಏನೂ ಆಗೋದಿಲ್ಲ, ಲೈಫ್ ಹೆಂಗೆ ಹೋಗುತ್ತೆ ಹಾಗೆ ಮಾಡ್ತೀನಿ ಅಂತ, ನನ್ನಿಂದ ಚೇಂಜ್ ಆಗೋದಕ್ಕೆ ಆಗೋದಿಲ್ಲ ಅಂತ ನೀವು ಗಿವ್ ಅಪ್ ಮಾಡ್ತಾ ಇದ್ದೀರಾ. ಡೋಂಟ್ ಗಿವ್ ಅಪ್. ಓಕೆ, ಯು ಹ್ಯಾವ್ ಸ್ಟಿಲ್ ಅ ಹೋಪ್ಸ್. ಓಕೆ, ಒಂದು ಒಳ್ಳೆ ಫ್ಯಾಮಿಲಿನ ನೀವು ಲೀಡ್ ಮಾಡುವಂಥದ್ದು, ನೀವೇ ನಿಮಗೆ ಬೇಕಾಗಿರುವಂಥ ಡ್ರೀಮ್ ಜಾಬ್, ಡ್ರೀಮ್ ಫ್ಯಾಮಿಲಿ, ಡ್ರೀಮ್ ಕೆರಿಯರ್ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಪಡ್ಕೋಬಹುದು, ಮ್ಯಾನಿಫೆಸ್ಟ್ ಕೂಡ ಮಾಡಬಹುದು. ಬಟ್ ಒನ್ಸ್ ಯು ಹ್ಯಾವ್ ಟು ಗೆಟ್ ಹೀಲ್ಡ್. ಅದು ಹೀಲ್ ಆದರೆ ಮಾತ್ರ ನೀವು ಅದನ್ನು ಮಾಡೋದಕ್ಕೆ ಸಾಧ್ಯ. ಸೊ ನಿಮ್ಮ ಮಧ್ಯೆ ನಿಮ್ಮ ಸುತ್ತ ಒಂದು ಗೋಡೆನ ನೀವು ಏನು ಕಟ್ಕೊಂಡಿದ್ದೀರಾ ಅದನ್ನು ನೀವೇ ಕೆಡಬೇಕಾಗತ್ತೆ. ಅದರಿಂದ ನೀವೇ ಹೊರಗೆ ಬನ್ನಿ, ಹೊರಗಡೆ ಪ್ರಪಂಚನ ನೋಡಿ. ಡೆಫಿನೆಟ್ಲಿ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ನಿಮ್ಮ ಇನ್ನರ್ ವಿಸ್ಡಮ್ನ ಕೇಳಿ, ನಿಮ್ಮ ಇನ್ನರ್ ಸೆಲ್ಫ್ನ ಕೇಳಿ. ಕನೆಕ್ಟ್ ಟು ಗಾಡ್, ಕನೆಕ್ಟ್ ಟು ಯೂನಿವರ್ಸ್, ಮೆಡಿಟೇಷನ್, ವಾಕ್, ಯೋಗ, ಸಮಥಿಂಗ್ ರಿಲೇಟೆಡ್ ಟು ಹೈಯರ್ ಸೆಲ್ಫ್ ಕನೆಕ್ಷನ್, ಅದನ್ನ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಆ ಒಂದು ಡೌನ್ಲೋಡ್ಸ್ ಆಗುತ್ತೆ, ಆ ಒಂದು ಇಂಟ್ಯೂಷನ್ಸ್ ಮುಖಾಂತರ ನಿಮಗೆ ಗೈಡೆನ್ಸ್ ಸಿಗುತ್ತೆ, ಅದರ ರಿಲೇಟೆಡ್ ನೀವು ಹೋಗಬಹುದು. ಆ್ಯಂಡ್ ಇನ್ನೂ ಬೆಟರ್ ಕ್ಲಾರಿಫಿಕೇಶನ್, ನನ್ನ ಕೆರಿಯರ್, ನನ್ನ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ಪರ್ಸ್ನಲ್ ರೀಡಿಂಗ್ ಕೂಡ ನೀವು ತಗೋಬಹುದು. ಓಕೆ, ಬಟ್ ಓವರ್ ಆಲ್ ದ ಎನರ್ಜಿ ಹೇಳ್ತಾ ಇರುವಂಥದ್ದು ನಿಮ್ಮ ಒಂದು ಥಾಟ್ಸ್ನ ಡಿಕ್ಲಟರ್ ಮಾಡಿ. ಆ್ಯಂಡ್ ಎಸ್, ಈಗ ನೀವು ಮಾಡ್ತಿರುವಂಥ ಕೆಲಸನ ಇಷ್ಟಪಡ್ತಾ ಇಲ್ಲ ಅಂದ್ರೂ ಟೈಮ್ ಬೇಯಿಂಗ್ ಮಾಡಿ. ಆ್ಯಂಡ್ ಆ ಒಂದು ಕೆಲಸದ ಜೊತೆಗೆ ಸ್ಕಿಲ್ಸ್ನ ಕಲೀರಿ. ಆ್ಯಂಡ್ ಆ ಸ್ಕಿಲ್ಸ್ನ ಕಲ್ತಾದ್ಮೇಲೆ ನೀವು ಆ ಒಂದು ಲೈಕ್ ಮೊಡಾಲಿಟಿಗೆ, ಟ್ಯಾರೋ ಅಥವಾ ಬಿಸ್ನೆಸ್, ಲೈಫ್ ಕೋಚ್, ಸಮಥಿಂಗ್ ಏನಿದೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಬನ್ನಿ. ಅದರಿಂದ ನಿಮ್ಮ ಕೆರಿಯರ್ ಗ್ರೋತ್ ಆಗುತ್ತೆ, ಕೆರಿಯರಿಂದ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ, ರಿಲೇಷನ್ಶಿಪ್ಪಿಂದ ಎಲ್ಲವೂ ಸರಿ ಹೋಗುತ್ತೆ. ಎಲ್ಲವೂ ಸರಿ ಹೋಗ್ತಾ ಇದ್ರೆ ಹೌ ಯು ಫೀಲ್ ಎನರ್ಜೆಟಿಕ್ ಅಲ್ವಾ? ನಮ್ಮ ಲೈಫಲ್ಲಿ ನನ್ನ ರಿಲೇಷನ್ಶಿಪ್ ಚೆನ್ನಾಗಿದೆ, ನನ್ನ ಹೆಲ್ತ್ ಚೆನ್ನಾಗಿದೆ, ನನ್ನ ಕೆರಿಯರ್ ಚೆನ್ನಾಗಿದೆ, ನಾನು ಅನ್ಕೊಂಡಿದ್ದಕ್ಕೆ ಅಂತ ಎಲ್ಲವೂ ಜಾಸ್ತಿ ಸಿಗ್ತಾ ಇದೆ ಅಂದಾಗ ಹೌ ಇಟ್ ಫೀಲ್ಸ್ ಅಲ್ಲ? ಇಟ್ಸ್ ಲೈಕ್ ವೆರಿ ಎನರ್ಜೆಟಿಕ್, ಗ್ರೇಟ್ ಥಿಂಗ್, ತುಂಬ ಪಾಸಿಟಿವ್. ಆ್ಯಂಡ್ ನಾವು ತುಂಬ ಪೀಸ್ ಆಫ್ ಮೈಂಡಲ್ಲಿ ಇದ್ದಾಗ ಇನ್ನೂ ಸಾಕಷ್ಟು ಜನರಿಗೆ ಗೈಡ್ ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ, ಒಂದು ಹುಮ್ಮಸ್ಸು ಬರುತ್ತೆ ಅಲ್ವಾ? ಸೊ ಅದು ಬರಬೇಕು ಅಂದರೆ ಫಸ್ಟ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕನಸುಗಳಿಗೆ ನೀವೇ ನೀರು ಏರಬೇಕು. ಯಾರು ಬಂದು ನೀರು ಎರೆಯೋದಿಲ್ಲ, ಯಾರು ನಿಮಗೆ ಕೈ ಹಿಡಿದು ನಡೆಸೋದು ಇಲ್ಲ. ಇಲ್ಲಿ ಬಿದ್ದಾಗ ಕಲ್ಲು ಒಗೆಯೋರು ಅಷ್ಟೇ ಇರ್ತಾರೆ ಹೊರತು ಯಾರು ಕೈ ಎತ್ತಿ ನಡೆಯೋದಿಲ್ಲ, ನಡೆಸೋದಿಲ್ಲ. ದ ಓನ್ಲಿ ನಮ್ಮ ಜೊತೆ ಇರುವಂಥದ್ದು ದ ಹೈಯರ್ ಸೆಲ್ಫ್, ದ ಸುಪ್ರೀಂ ಸೋಲ್, ದ ಗಾಡ್ ಆ್ಯಂಡ್ ದ ಕೃಷ್ಣ, ಅವರೇ ಬರೋದು, ಬ್ರಹ್ಮಾಂಡನೇ ಬರೋದು ನಮ್ಮ ಜೊತೆಗೆ. ಅದರ್ ದಟ್ ಬೇರೆ ಇನ್ಯಾರು ಔಟರ್ ವರ್ಲ್ಡಿಂದ ನಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಸಿಗೋದಿಲ್ಲ. ನಮ್ಮ ಇನ್ನರ್ ವರ್ಲ್ಡಲ್ಲಿ ನಮಗೆ ಸಹಾಯ ಸಿಗುತ್ತೆ, ಹೆಲ್ಪ್ ಸಿಗುತ್ತೆ. ಸೊ ಅದನ್ನು ನಾವು ಮಾಡ್ಕೋಬೇಕಾಗತ್ತೆ. ನಮ್ಮ ಇನ್ನರ್ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಔಟರ್ ಜರ್ನಿಯಲ್ಲಿ ಏನೂ ಸಿಗೋದಿಲ್ಲ. ಲೈಕ್ ಯಾರು ನಾನು ಎಮೋಷ್ನಲಿ ಲೋ ಆಗ್ತಾ ಇದ್ದೀನಿ, ಯಾರೋ ನನ್ನ ಜೊತೆ ಬಂದು ಸಾಂತ್ವನ ಹೇಳಬೇಕು, ಮಾತಾಡಬೇಕು, ನೋ ಒನ್ ವಿಲ್ ಕಮ್. ನಿಮಗೆ ಇಲ್ಲ ಅಂದರೆ ಯಾರೂ ಕೊಡೋದಿಲ್ಲ. ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು. ನಿಮ್ಮ ಸೆಲ್ಫ್ಗೆ ನೀವೇ ಹೆಲ್ಪ್ ಮಾಡ್ಕೊಳ್ಳಿ. ಎಸ್, ಸಮ್ಟೈಮ್ಸ್ ಯು ಫೀಲ್ ಲೈಕ್ ನಾನು ಎಲ್ರಿಗೂ ಮಾಡ್ತೀನಿ, ನನಗೆ ಯಾರು ಮಾಡಲ್ಲ ಅಂದರೆ ಎಸ್, ಯೂನಿವರ್ಸ್ ನಿಮ್ಮನ್ನ ಚೂಸ್ ಮಾಡಿದ್ದಾರೆ ಬೇರೆದವ್ರಿಗೆ ಸಹಾಯ ಮಾಡೋದಕ್ಕೆ. ಬಟ್ ನಿಮಗೆ ಯಾರು ಬರ್ತಾ ಇಲ್ಲ ಅಂದರೆ ದೇವ್ರು ನಿಮ್ಮ ಜೊತೆಗಿದ್ದಾನೆ, ಪರಮಾತ್ಮ ನಿಮ್ಮ ಜೊತೆಗಿದ್ದಾನೆ, ಸುಪ್ರೀಂ ಸೋಲ್ ನಿಮ್ಮ ಜೊತೆಗಿದ್ದಾನೆ. ಬೇರೆದವ್ರು ಯಾಕ್ರಿ ಬೇಕು? ದೇವರೇ ನಮ್ಮ ಜೊತೆಗಿರುವಾಗ ಬೇರೆದವ್ರನ್ನ ತಗೊಂಡು ಏನು ಮಾಡೋದು ಅಲ್ವಾ? ಸೊ ಹೀಲ್ ಆಗಿ, ಮ್ಯಾನಿಫೆಸ್ಟ್ ಆಗಿ, ಲೈಕ್ ಕ್ಲೆನ್ಸ್ ಆಗಿ, ಡಿಕ್ಲೆಟರ್ ಮಾಡ್ಕೊಳ್ಳಿ. ಆ್ಯಂಡ್ ಕನೆಕ್ಟ್ ಟು ಗಾಡ್,
ಕನೆಕ್ಟ್ ಟು ಕೃಷ್ಣ, ಅಥವಾ ನಿಮ್ಮ ಇಷ್ಟ ದೇವ್ರು ಯಾರಿದ್ದಾರೆ ಅವ್ರಿಗೆ ನೀವು ಕನೆಕ್ಟ್ ಆಗಿ, ಅಥವಾ ಬ್ರಹ್ಮಾಂಡಕ್ಕೆ ನೀವು ಕನೆಕ್ಟ್ ಆಗಿ, ದ ಹೋಲ್ ಯೂನಿವರ್ಸ್ ಈಸ್ ಲೈಕ್ ನಮ್ಮ ಜೊತೆಗಿದ್ದಾಗ ಹೌ ವಿಲ್ ಫೀಲ್ ಲೈಕ್ ಮ್ಯಾನಿಫೆಸ್ಟೇಷನ್ಸ್, ಮಿರಾಕಲ್ಸ್, ಪೀಸ್, ಹೆಲ್ತ್, ವೆಲ್ತ್ ಎಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ. ಜಸ್ಟ್ ಬಿ ಗ್ರೇಟ್ಫುಲ್. ನಿಮಗೆ ಏನಿದೆ, ನಿಮ್ಮ ಹತ್ರ ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗೋದಕ್ಕೆ ಶುರು ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಹೇಳೋದಕ್ಕೆ ಶುರು ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಕೃಷ್ಣ ಅಥವಾ ಬ್ರಹ್ಮಾಂಡ ನಿಮಗೆ ಸಹಾಯ ಮಾಡುತ್ತೆ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.